ಬೆಂಗಳೂರು ಪಾರ್ಕಿಂಗ್ ರೂಲ್ಸ್ 2026ರ ಎಫೆಕ್ಟ್. ಮನೆ ಮುಂದೆ ಗಾಡಿ ನಿಲ್ಲಿಸೋಕ್ಕೂ ಕಟ್ಟಬೇಕು ಫೀಸ್. ಹಾಗಾದರೆ ಯಾವ ವಾಹನಕ್ಕೆ ಎಷ್ಟು ಫೀಸ್ ಕಟ್ಟಬೇಕು? ಇದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಬೆಂಗಳೂರಿನ ಸಂಚಾರಿ ದಟ್ಟಣೆ ಮತ್ತು ಪಾರ್ಕಿಂಗ್ ಸಮಸ್ಯೆ ಪರಿಹರಿಸಲು ಸರ್ಕಾರ ಹೊಸ ನಿಯಮ ರೂಪಿಸಲು ಮುಂದಾಗಿದೆ. ಉಚಿತ ಪಾರ್ಕಿಂಗ್ ಸಂಸ್ಕೃತಿಗೆ ಅಂತ್ಯ ಹಾಡಿ ಶಿಸ್ತುಬದ್ಧ ಸಂಚಾರಕ್ಕೆ ದಾರಿ ಮಾಡಿಕೊಡುವುದು ಇದರ ಉದ್ದೇಶವಾಗಿದ್ದರೂ ಸಾಮಾನ್ಯ ನಾಗರಿಕರಿಗೆ ಇದು ಆರ್ಥಿಕ ಹೊರೆಯಾಗಿ ಪರಿಣಮಿಸುವ ಆತಂಕ ಇದೆ. ಸದ್ಯಕ್ಕೆ ಇದು ಕೇವಲ ಕರಡು ನಿಯಮವಾಗಿದ್ದು ನಾಗರಿಕರ ಹಿತದೃಷ್ಟಿಯಿಂದ ಸೆಪ್ಟೆಂಬರ್ 11ರ ಒಳಗಾಗಿ ಸರ್ಕಾರಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಹೌದು, ಸಿಲಿಕಾನ್ ಸಿಟಿಯಲ್ಲಿ ಕಾರು ಅಥವಾ ಬೈಕ್ ಇಟ್ಕೊಂಡಿರುವ ಪ್ರತಿಯೊಬ್ಬರಿಗೂ ಸರ್ಕಾರ ಬಿಗ್ ಶಾಕ್ ಕೊಡೋಕೆ ಸಜ್ಜಾಗಿದೆ. ಇನ್ಮುಂದೆ ಬೆಂಗಳೂರಲ್ಲಿ ರಸ್ತೆ ಬದಿಯಲ್ಲಿ ಉಚಿತವಾಗಿ ಪಾರ್ಕ್ ಮಾಡೋದು ಸಂಪೂರ್ಣವಾಗಿ ಬಂದ್ ಆಗಲಿದೆ. GBA ಈಗ ಹೊಸ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ಮಾಡಲು ಸಜ್ಜಾಗಿದೆ. ಮನೆ ಮುಂಭಾಗದ ರಸ್ತೆ ಅಕ್ಕಪಕ್ಕದಲ್ಲಿ ವಾಹನ ನಿಲ್ಲಿಸುವುದನ್ನು ಬಂದ್ ಮಾಡೋಕೆ GBA ಮುಂದಾಗಿದ್ದು ಡ್ರಾಫ್ಟ್ ಸಿದ್ಧಪಡಿಸಿದೆ. ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ, ವಾಹನ ಪಾರ್ಕ್ ಮಾಡಬೇಕಂದ್ರೆ ಸರ್ಕಾರಕ್ಕೆ ವರ್ಷಕ್ಕೆ 15,000ದಿಂದ 25,000 ರೂಪಾಯಿ ಪಾವತಿಸಿ ಪರ್ಮಿಟನ್ನು ಪಡಿಬೇಕಾಗುತ್ತೆ. ಕರ್ನಾಟಕ ಸರ್ಕಾರ ಗ್ರೇಟರ್ ಬೆಂಗಳೂರು ಏರಿಯಾ ನಿಯಮಗಳು 2026 ಕರಡು ಪ್ರತಿಯನ್ನು ಅಧಿಕೃತವಾಗಿ ಗೆಜೆಟ್ನಲ್ಲಿ ಪ್ರಕಟಿಸಿದೆ. ಈ ಹೊಸ ನಿಯಮ ಅನುಮೋದನೆಗೊಂಡಿದ್ದೇ ಆದಲ್ಲಿ ಬೆಂಗಳೂರಿನಲ್ಲಿ ಸೈಕಲ್ ಮತ್ತು ಆಟೋ ಸ್ಟ್ಯಾಂಡ್ ಹೊರತುಪಡಿಸಿ ಯಾವುದೂ ಉಚಿತ ಪಾರ್ಕಿಂಗ್ ವ್ಯವಸ್ಥೆ ಅಡಿಯಲ್ಲಿ ಬರೋದಿಲ್ಲ. GBA ಜಾರಿಗೆ ತರಲು ಮುಂದಾಗಿರುವ ಹೊಸ ಪಾರ್ಕಿಂಗ್ ರೂಲ್ಸ್ನಲ್ಲಿ ಏನೇನಿದೆ, ಯಾವ ವಾಹನಕ್ಕೆ ಎಷ್ಟು ಶುಲ್ಕ, ಈ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. 2026ರ ಆಗಸ್ಟ್ 12ರಂದು ಸರ್ಕಾರ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ 2024ರ ಅಡಿಯಲ್ಲಿ ಈ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಸಾರ್ವಜನಿಕರು ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸಲ್ಲಿಸಲು 30 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಅಪರ ಮುಖ್ಯ ಕಾರ್ಯದರ್ಶಿಗಳು, ನಗರಾಭಿವೃದ್ಧಿ ಇಲಾಖೆ, ವಿಕಾಸಸೌಧ, ಬೆಂಗಳೂರು ಇವರಿಗೆ ಆಕ್ಷೇಪಣೆ ಕಳುಹಿಸಬಹುದಾಗಿದೆ. GBA ತರಲು ಮುಂದಾಗಿರುವ ಈ ಹೊಸ ಕರಡು ಪ್ರತಿಯ ರೂಲ್ 13ರ ಪ್ರಕಾರ ರಾಜಧಾನಿಯಲ್ಲಿ ಸೈಕಲ್ ಮತ್ತು ಆಟೋ ಸ್ಟ್ಯಾಂಡ್ಗಳಲ್ಲಿ ನಿಲ್ಲಿಸುವ ಆಟೋಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾರ್ವಜನಿಕ ಪಾರ್ಕಿಂಗ್ ಉಚಿತ ಇರೋದಿಲ್ಲ. ರಸ್ತೆಗಳ ವಾಣಿಜ್ಯ ಸಾಂದ್ರತೆಗೆ ಅನುಗುಣವಾಗಿ ರಸ್ತೆಗಳನ್ನು A, B ಮತ್ತು C ಅಂತ ವಿಂಗಡಿಸಲಾಗಿದೆ. ಎ ವರ್ಗದಲ್ಲಿ ಪ್ರಮುಖ ರಸ್ತೆಗಳು ಬರುತ್ತೆ. ಇಲ್ಲಿ ರಸ್ತೆ ಬದಿ ಪಾರ್ಕಿಂಗ್ಗೆ ಗಂಟೆಗೆ ಬೈಕ್ಗೆ 40 ರೂಪಾಯಿ, ಕಾರ್ಗೆ 80 ರೂಪಾಯಿ ಕೊಡಬೇಕು. ಪ್ರತ್ಯೇಕ ಪಾರ್ಕಿಂಗ್ ಇದ್ದರೆ ತಿಂಗಳಿಗೆ ಬೈಕ್ಗೆ 2,000 ರೂಪಾಯಿ, ಕಾರು 4,000 ರೂಪಾಯಿ ಕೊಡಬೇಕು. ಇನ್ನು ಬಿ ವರ್ಗ ಬಡಾವಣೆಯ ರಸ್ತೆಗಳು. ರಸ್ತೆ ಬದಿ ಪಾರ್ಕಿಂಗ್ಗೆ ಬೈಕ್ಗೆ 30 ರೂಪಾಯಿ, ಕಾರಿಗೆ 60 ರೂಪಾಯಿ. ಪ್ರತ್ಯೇಕ ಪಾರ್ಕಿಂಗ್ ತಿಂಗಳಿಗೆ ಬೈಕ್ಗೆ 1,500 ಹಾಗೂ ಕಾರ್ಗೆ 3,000 ರೂಪಾಯಿ ಕೊಡಬೇಕು. ಸಿ ವರ್ಗ ಸ್ಥಳೀಯ ವಸತಿ ರಸ್ತೆಗಳು. ರಸ್ತೆ ಬದಿ ಪಾರ್ಕಿಂಗ್ ಗಂಟೆಗೆ ಬೈಕ್ಗೆ 20 ರೂಪಾಯಿ, ಕಾರ್ಗೆ 40 ರೂಪಾಯಿ. ಪ್ರತ್ಯೇಕ ಪಾರ್ಕಿಂಗ್ ತಿಂಗಳಿಗೆ ಬೈಕ್ಗೆ 1,000, ಕಾರ್ಗೆ 2,000. ಇಷ್ಟೇ ಅಲ್ಲದೆ ನಗರದ ಪ್ರಮುಖ ರಸ್ತೆ ಬದಿಯಲ್ಲಿ 2 ಗಂಟೆಗಳಿಗಿಂತ ಹೆಚ್ಚು ಸಮಯ ವಾಹನ ನಿಲ್ಲಿಸಿದರೆ ಪಾರ್ಕಿಂಗ್ ದರ ತೀವ್ರವಾಗಿ ಹೆಚ್ಚಾಗಲಿದೆ. ಅದರಲ್ಲೂ ಪೀಕ್ ಅವರ್ಗಳಲ್ಲಿ ದರವನ್ನು 1.5 ಪಟ್ಟು ಹೆಚ್ಚಿಸಲು ಅವಕಾಶವನ್ನು ಡ್ರಾಫ್ಟ್ನಲ್ಲಿ ನೀಡಲಾಗಿದೆ. ಒಟ್ಟಾರೆ ಸರ್ಕಾರದ ಈ ಹೊಸ ನಿಯಮಗಳು ಸಾರ್ವಜನಿಕರಿಗೆ ತಲೆನೋವನ್ನು ತರ್ತಾ ಇದೆ. ಸರ್ಕಾರದ ಬೊಕ್ಕಸ ಖಾಲಿಯಾಗಿದ್ದಕ್ಕೆ ಹಣ ವಸೂಲಿಗೆ ಇದೆಲ್ಲ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅಂತ ಹಿಡಿಶಾಪ ಹಾಕ್ತಿದ್ದಾರೆ.